ಅಥವಾ ಮಂಕಿ, ನಾಯಿ, ಬೆಕ್ಕು ಯಾವ ಥರ ನಡೀತದೆ, 2 ಕಾಲು, ಕೈ ಊರಿ ಆ ಥರ ನಾನು ನಡೆಯೋದು ಪ್ರಾರಂಭ ಮಾಡಿದೆ. ಇದೇ ಥರ ನಾನು ಶಾಲೆಗೆ ಹೋಗ್ತಿದ್ದೆ, ಇದೇ ಥರ ನಾನು ಶಾಲೆಯಿಂದ ಮನೆಗೆ ಬರ್ತಿದ್ದೆ. ಆದರೆ ಆ ಸಮಯದಲ್ಲಿ ನಮ್ಮ ಚಿಕ್ಕ ಮಾಮ ನನಗೆ ಎತ್ಕೊಂಡು ಶಾಲೆಗೆ ಬಿಡೋದು, ಕರೆದುಕೊಂಡು ಬರೋದು ಮಾಡ್ತಿದ್ರಂತೆ. ಸಾರಿ, ಈ ಥರ ನಂದು ಪೋಲಿಯೋ ಅಟ್ಯಾಕ್ ಆಯ್ತು ನನಗೆ. ಆದರೆ ನಮ್ಮ ತಾತ, ನಮ್ಮ ಅಜ್ಜ ನನಗೆ ಎಣ್ಣೆ ಮಸಾಜ್ ಮಾಡೋದು, ಬಿಸಿನೀರು ಹಾಕೋದು ಆ ಥರ ಎಲ್ಲ ನನಗೆ ಭಾಳಷ್ಟು ಪ್ರಯತ್ನ ಮಾಡಿದರು. ನನಗೆ ಒಂದು ಘಟನೆ ನೆನಪಿದೆ. ನಮ್ಮ ಆಂಟಿ, ನಮ್ಮ ತಂದೆ ಯಾರೆಲ್ಲ ಏನು ಹೇಳ್ತಾರೆ ಎಲ್ಲ ನನಗೆ ಕರ್ಕೊಂಡು ಹೋಗ್ತಾಯಿದ್ರು, ಕಳಿಸ್ತಾಯಿದ್ರು. ನನ್ನ ಮಗಳು ಚೆನ್ನಾಗಾಗಲಿ ಅಂತ ಯಾವುದೂ ಉಪಯೋಗ ಆಗಲಿಲ್ಲ. ಅದರಲ್ಲಿ ನನಗೆ ಒಂದು ಟ್ರೀಟ್ಮೆಂಟ್ ಇನ್ನೂ ಅದು ನನಗೆ ನೆನಪಿದೆ. ನನಗೆ ಎಷ್ಟು ವರ್ಷ ಆಯಿತು ನನಗೆ ಗೊತ್ತಿಲ್ಲ. ನನಗೆ ಒಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಿದ್ರು ನಮ್ಮ ಆಂಟಿ. ನನಗೆ ಆ ಡಾಕ್ಟ್ರ್ ಬೆಡ್ ಮೇಲೆ ಮಲಗಿಸ್ತಿದ್ರು. ನನಗೆ ಕಾಲು ತುಂಬಿ ಎಲ್ಲ ಸೂಜಿ ಚುಚ್ತಿದ್ರು. ಎಲ್ಲ ಸೂಜಿಯಿಂದ ನನ್ನ ಕಾಲಿಗೆ ಕರೆಂಟ್ ಶಾಕ್ ಕೊಡ್ತಿದ್ರು. ಅದು ನನಗೆ ಇನ್ನೂ ಕ್ಲೀನಾಗಿ ನೆನಪಿದೆ. ಈ ಥರ ಎಲ್ಲ ನನ್ನ ಟ್ರೀಟ್ಮೆಂಟ್ ನಡೀತು, ಎಲ್ಲನೇ ನಡೀತು. ಆಮೇಲೆ ದರ್ಗಾ ಆ ಥರ ಇರ್ತದಲ್ವ, ಅಲ್ಲೆಲ್ಲ ನಮ್ಮ ತಾತ, ನಮ್ಮ ಅಂಕಲ್ ಒಬ್ಬರು ನನಗೆ ಮಾತಾಡದೆ 40 ದಿನ ಅವಳಿಗೆ ಚೆನ್ನಾಗಾಗಲಿ ಅಂಥೇಳಿ ಹರಕೆ ಹೊತ್ತಿದ್ರು. ನಮ್ಮ ತಾತ ನನಗೆ ಅಡ್ಡ ಈ ಥರ ಮಗುಗೆ ಎತ್ಕೊಂಡು ಅಡ್ಡ ನಾನು ತೊಗೊಂಡು ಬರ್ತೀನಿ ನನ್ನ ಮಗಳಿಗೆ 40 ದಿನ ಅವಳ ಕಾಲು ಚೆನ್ನಾಗಾಗಲಿ ಅಂತ ಹರಕೆ ಹೊತ್ಕೊಂಡು ನಮ್ಮ ತಾತ, ನಮ್ಮ ಮಮ್ಮಿ, ಅವರಪ್ಪ ನನ್ನನ್ನು 40 ದಿನ ಈ ಥರ ಎತ್ಕೊಂಡು ಒಂದು ದರ್ಗಾಗೆ ಕರ್ಕೊಂಡು ಹೋಗ್ತಿದ್ರು. ಯಾರ ಹತ್ರನೂ ಮಾತಾಡ್ತಿರಲಿಲ್ಲ, ಒಂದು ಹನಿ ನೀರು ಕುಡಿತಾ ಇರಲಿಲ್ಲ ಅಂತೆ. ಈ ಥರ ಎಲ್ಲ ನನಗೆ ಮಾಡಿದರು. ಆದರೂ ನನ್ನ ಕಾಲು ಸರಿಯಾಗಲಿಲ್ಲ. ನಾನೊಂದು ನಾಯಿ ಥರ, ಮಂಕಿ ಥರ, ಒಂದು ಬೆಕ್ಕು ಥರ ಅದೇ ಥರ ನಾನು ನಡೀತಾ ಇದ್ದೆ. ಹಿಂಗೆ ದಿನಗಳು ಹೋದು ಹಳ್ಳಿ ಒಳಗಡೆ ಹೇರ್ ಪಿನ್ನು, ಕ್ಲಿಪ್ಸು, ಲೇಡೀಸ್ ವಸ್ತುಗಳನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಮಾರಾಟಕ್ಕೆ ಬರ್ತಾರೆ. ಆ ಥರ ಯಾರೋ ಇಬ್ಬರು ಲೇಡೀಸು ಮಾರಕ್ಕೆ ಬಂದರು. ನನಗೆ ನೆನಪಿದೆ. ಅವ್ರ ಮುಖಗಳು ನನಗೆ ನೆನಪಿಲ್ಲ. ಅವ್ರು ಮಾರಕ್ಕೆ ಬಂದಿರೋದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅವ್ರು ಮಾರಕ್ಕೆ ಬಂದರು. ನಾನು ಅದು ಕ್ಲಿಪ್ಸು ಅದೆಲ್ಲ ನೋಡೋಕ್ಕೆ ಅವ್ರ ಹತ್ರ ಅದೇ ಥರ ಒಂದು ಮಂಕಿ ಅಥವಾ ನಾಯಿ ಥರ ನಾನು ಅವ್ರ ಹತ್ರ ಕೈ ಕಾಲು ಈ ಥರ ಊರ್ಕೊಂಡು ಅವ್ರ ಹತ್ರ ಹೋದೆ. ಅವ್ರನ್ನ ನಡ್ಕೊಂಡು ಬರೋದನ್ನು ನೋಡಿ ನನ್ನ ತಾಯಿಗೆ ಕೇಳಿದರು, ಅಮ್ಮ ನಿನ್ನ ಮಗಳಿಗೆ ಏನಾಗಿದೆ, ಯಾಕೆ ಅವಳು ಈ ಥರ ನಡೀತದೆ? ನಮ್ಮ ಮಮ್ಮಿ ಹೇಳಿದ್ರು, ಅವಳಿಗೆ ಪೋಲಿಯೋ ಆಗಿದೆಮ್ಮ, ನನ್ನ ಮಗಳು ಅಂಗವಿಕಲಾಗಿದ್ದಾಳೆ, ಈ ಥರ ನಡೆಯೋದು, ಅವಳಿಗೆ ಚೆನ್ನಾಗಿ ನಡೆಯೋಕ್ಕೆ ಬರಲ್ಲ, ತುಂಬ ಪ್ರಯತ್ನ ಮಾಡಿದ್ವಿ, ತುಂಬ ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಏನೂ ಉಪಯೋಗ ಆಗಲಿಲ್ಲ ಅವಳಿಗೆ ಅಂತ